ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸೋಮವಾರ ಇವತ್ತು ಚಿನ್ನದ ಬೆಲೆಯಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಕಳೆದ ವಾರಕ್ಕೂ ಈ ವಾರಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ, ಯಾವ ರೀತಿ ಈ ವಾರದಲ್ಲಿ ಒಂದು ಫ್ಲಕ್ಚುಯೇಷನ್ಸ್ಗಳು ಆಗ್ತಾ ಹೋಗುತ್ತೆ, ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ, ಎಲ್ಲದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಿಡಿಯೋನ ನೋಡ್ತಾ ಇರಿ. ಕಳೆದ ವಾರ ಯಾವ ರೀತಿ ಒಂದು ಗ್ರಾಫ್ ಇತ್ತು ಅಂತ ಹೇಳಿದ್ರೆ, ಅಪ್ ಅಂಡ್ ಡೌನು ಫುಲ್ ಆಗಿತ್ತು. ಕಂಪ್ಲೀಟ್ ಆಗಿ ಡೌನು ಆಗಲಿಲ್ಲ, ಕಂಪ್ಲೀಟ್ ಆಗಿ ಅಪ್ಪು ಆಗಲಿಲ್ಲ, ಬಟ್ ತುಂಬಾನೇ ಫ್ಲಕ್ಚುಯೇಷನ್ ಅಲ್ಲಿ ಇದ್ದಿದ್ದಂಥ ಚಿನ್ನದ ಬೆಲೆ. ಸೊ ನಿಮಗೊಂದು ಬ್ರೀಫ್ ಕೊಡೋದಾದ್ರೆ ಯಾವ ರೀತಿ ಆಗಿತ್ತು ಅಂತ. ಚಿನ್ನದ ಬೆಲೆ ಲಾಸ್ಟ್ ವೀಕು ಒಂದು 3 ದಿನ ಏರಿಕೆ ಆದರೆ ಒಂದು 2 ದಿನ ಇಳಿಕೆ ಆಗಿತ್ತು. ಅದನ್ನು ತುಂಬ ಸಣ್ಣ ಮಟ್ಟದಲ್ಲಿ ಇಳಿಕೆ, ತುಂಬ ದೊಡ್ಡ ಮಟ್ಟದಲ್ಲಿ ಏರಿಕೆ ಅನ್ನೋ ಥರ ಒಂದಷ್ಟು ಗ್ರಾಫ್ಗಳನ್ನ ನಾವು ನೋಡ್ಕೊತಾ ಬಂದ್ವಿ. ಯಾಕೆ ಈ ರೀತಿ ಆಗುತ್ತೆ ಅಂದರೆ, ನಾನು ಹೇಳ್ದಂಗೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆದಾಗ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತು ರಾ ಮೆಟೀರಿಯಲ್ಸ್ಗಳ ಮೇಲೆ ನಮಗೆ ಹೊಡೆತ ಬೀಳ್ತಾ ಹೋಗುತ್ತೆ ಅಂತ ಹೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಪ್ರೈಸು ಡೌನ್ ಆಗಿದೆ. ಸೊ ಹಾಗಾಗಿ ಚಿನ್ನದ ಬೆಲೆ ಮೇಲೂ ಸಹ ಹೊಡೆತ ಬೀಳ್ತಾ ಇರುವಂಥದ್ದು. ಸೊ ಈಗ ಸ್ಟಾಕ್ ಮಾರ್ಕೆಟ್ ಸೀಸನ್ನು ಕಮ್ಮಿ ಆಗಿರೋದ್ರಿಂದ ಚಿನ್ನದ ಬೆಲೆ ಏರಿಕೆ ಮತ್ತು ಇಳಿಕೆ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಕಮ್ಮಿ ಆದರೂ ತೀರಾ ಕಡಿಮೆ ಬೆಲೆಯಲ್ಲಿ ಆಗುತ್ತೆ, ಜಾಸ್ತಿ ಆದರೆ ತೀರಾ ದೊಡ್ಡ ಬೆಲೆಯಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಕಳೆದ ವಾರ 1,500 ರೂಪಾಯಿ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. 1,500 ರೂಪಾಯಿ 600 ರೂಪಾಯಿ ತನಕನೂ ಕಳೆದ ವಾರ ಪ್ರೈಸ್ ಜಾಸ್ತಿ ಆಗಿದೆ ಚಿನ್ನದ ಬೆಲೆ. ಸೊ ಈ ವಾರನೂ ಸಹ ಇದೇ ರೀತಿ ಆಗುತ್ತಾ ಅಂದರೆ ಆಗುವಂಥ ಚಾನ್ಸಸ್ಗಳೇ ತುಂಬ ಇದಾವೆ. ಈ ವಾರನೂ ಸಹ ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಏರುಪೇರು ಆಗೋ ಕಾರಣಗಳಿಂದ ಚಿನ್ನದ ಬೆಲೆಯಲ್ಲಿ ರಾ ಮೆಟೀರಿಯಲ್ಸ್ಗಳ ಮೇಲೆ, ಚಿನ್ನ ಅಂತ ಹೇಳಿದ್ರೆ ಬರೀ ಅದು ಮಾತ್ರ ಅಲ್ಲ, ಪ್ಲಾಟಿನಮ್ಮು, ಡೈಮಂಡು, ಕಬ್ಬಿಣದ ಮೇಲೆ ಎಲ್ಲದ್ರ ಮೇಲೂ ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲದ್ರ ಮೇಲೂ ಹೊಡೆತ ಗ್ಯಾರಂಟಿ ಬೀಳುತ್ತೆ. ಸೊ ಅದಕ್ಕೆ ರಾ ಮೆಟೀರಿಯಲ್ಸ್ ಅಂತ ಕರೀತಾರೆ. ಎಲ್ಲದ್ರ ಮೇಲೂ ಹೊಡೆತ ಬೀಳೋದ್ರಿಂದ ನಮಗೂ ಸಹ ಇಲ್ಲಿ ಫ್ಲಕ್ಚುಯೇಷನ್ಗಳು ಆಗ್ತಾ ಬರ್ತಾ ಇರುತ್ತೆ. ಸೊ ಸೋಮವಾರ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿ ನೋಡೋದಾದ್ರೆ, ಪ್ರೈಸ್ ಇವತ್ತು ಇಳಿಕೆ ಆಗಿದೆ, ಬಟ್ ತುಂಬ ಸಣ್ಣ ಮಟ್ಟದಲ್ಲಿ ಇಳಿಕೆ ಆಗಿದೆ. ಎಷ್ಟು ಅಂತ ನೋಡ್ಬಿಡೋಣ. 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 10,134 ರೂಪಾಯಿ ಆಗಿದೆ. ನೆನೆ 10,135 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,01,340 ರೂಪಾಯಿ ಆಗಿದೆ. ನೆನೆ 1,01,350 ರೂಪಾಯಿ ಇತ್ತು. ನೆನೆಗೂ ಇವತ್ತಿಗೂ ಕೇವಲ 1 ರೂಪಾಯಿ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ನಮಗೆ 24 ಕ್ಯಾರೆಟ್ ಚಿನ್ನದಲ್ಲಿ ಕಮ್ಮಿ ಆಗಿದೆ, ಜಸ್ಟ್ 1 ರೂಪಾಯಿ ಕಮ್ಮಿ ಆಗಿದೆ. 22 ಕ್ಯಾರೆಟ್ ಚಿನ್ನದಲ್ಲಿ 9,289 ರೂಪಾಯಿ ಇವತ್ತು ಗ್ರಾಮು. ನೆನೆ 9,290 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 92,890 ರೂಪಾಯಿ ಇವತ್ತು ಆಗುತ್ತೆ. ನೆನ್ನೆ 92,900 ರೂಪಾಯಿ. ನೆನೆಗೂ ಇವತ್ತಿಗೂ 1 ರೂಪಾಯಿ ಇದರಲ್ಲೂ ಕಮ್ಮಿ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ 7,600 ರೂಪಾಯಿ ಇದೆ ಇವತ್ತು ಗ್ರಾಮು. ನೆನ್ನೆ 7,601 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 76,000 ರೂಪಾಯಿ ಆಗುತ್ತೆ. ನೆನ್ನೆ 76,010 ರೂಪಾಯಿ ಇತ್ತು. ಇದರಲ್ಲೂ ಸಹ 1 ರೂಪಾಯಿ ಕಮ್ಮಿ ಆಗಿದೆ. ಅಂತ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಬೆಳ್ಳಿಯ ದರ ಸಹ ಇವತ್ತು 10 ಪೈಸೆ ಇಳಿಕೆ ಆಗಿದೆ. ಅಂದರೆ 112 ರೂಪಾಯಿ 90 ಪೈಸೆ ಆಗಿದೆ. 113 ರೂಪಾಯಲ್ಲಿ ಓಡ್ತಾ ಇದ್ದಿದ್ದಂಥ ಬೆಳ್ಳಿ ಇವತ್ತು 112.90 ಪೈಸೆ, ಅಂದರೆ 10 ಪೈಸೆ ಕಮ್ಮಿ ಆಗಿದೆ. ಒಂದು ಕೆಜಿಗೆ 1,12,900 ರೂಪಾಯಿ ನಿಮಗೆ ಇವತ್ತು ಬೆಳ್ಳಿಯ ದರ ಮಾರುಕಟ್ಟೆಯಲ್ಲಿ ಕೆಜಿಗೆ ಆಗುತ್ತೆ. ಇದು GST ಮೇಕಿಂಗ್ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಇದ್ರೆ ಅದೆಲ್ಲ ಬಿಟ್ಟು ನಾನು ವಿಡಿಯೋ ಮಾಡೋದು. ನಿಮಗೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಇದ್ರ ಮೇಲೆ ನಿಮಗೆ ಪ್ರೈಸಸ್ಸು ವೇರಿಯೇಷನ್ ಆಗುತ್ತೆ ಚಿನ್ನದ ಕಡೆಗೆ ಹೋದಾಗ. ಸೊ ಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಚಿನ್ನದ ಬೆಲೆಯಲ್ಲಿ ಅಂತ ಮಟ್ಟಕ್ಕೆ ಈ ವಾರನೂ ಏನು ಕಮ್ಮಿ ಆಗುವಂಥ ಲಕ್ಷಣಗಳು ಕಾಣಿಸೋದಿಲ್ಲ. ಸೊ ನಾನು ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ನೋಡಿಕೊಂಡು ಪ್ಲಾನ್ ಮಾಡ್ಬೋದು ಯಾವತ್ತು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಾನಲ್ನ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.